ಆ, ವಿಚಾರ ಭಾಳ ಗಂಭೀರವಾಗಿರೋದ್ರಿಂದ ಮತ್ತು ಒಂದು ವಿಧೇಯಕದ ಬಗ್ಗೆ ಇರೋದರಿಂದ ಸ್ವಲ್ಪ ಸುದೀರ್ಘವಾಗಿ ನಡಿಬೋದು. ಎಂದಿನಂತೆ ತಮ್ಮ ಸಹನೆ ಮತ್ತು ಸಹಕಾರ ಇರಲಿ ಅಂತ ಕೋರ್ತಾ ಇದ್ದೀನಿ ಮತ್ತೊಮ್ಮೆ. ಬಂಧುಗಳೇ, ಈಗ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಯಾವುದೇ ಚರ್ಚೆ ಇರಲಾರ್ದೆ ಮೋದಿ ಸರ್ಕಾರದವರು ಒಂದು ಹೊಸ ವಿಧೇಯಕವನ್ನು ಮಂಜೂರು ಮಾಡಿದ್ದಾರೆ. VBG ರಾಮ್ಜಿ ಬಿಲ್. ಅವರೇನು ಹೇಳ್ತಾ ಇರೋದು, ಹಳೇ ಯಾವುದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದೆ, ಅದನ್ನು ನಾವು ರಿಫಾರ್ಮ್ ಮಾಡಿದ್ದೀವಿ. ಆ ರಿಫಾರ್ಮ್ ಮಾಡಿಬಿಟ್ಟು ನಾವು ಒಂದು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಬಿಲ್ಲನ್ನು ತಂದಿದ್ದೀವಿ ಅಂತ. ಇವರು ರಿಫಾರ್ಮು ಮಾಡಿಲ್ಲ ಅಥವಾ ಅದಕ್ಕೆ ಸರಳೀಕರಣ ಅಥವಾ ಸಬಲೀಕರಣನೂ ಮಾಡಿಲ್ಲ. ಭಾಳ ಸ್ಪಷ್ಟವಾಗಿ ಮನ್ರೇಗಾ ಆ್ಯಕ್ಟ್ ಏನಿತ್ತು ಅದನ್ನು ರಿಪೀಲ್ ಮಾಡಿದ್ದಾರೆ. ಸೆಕ್ಷನ್ 37ನಲ್ಲಿ ತಾವು ಹೋದರೆ ಮನ್ರೇಗಾ ಆ್ಯಂಡ್ ಆಲ್ ಇಟ್ಸ್ ನೋಟಿಫಿಕೇಷನ್ ಸ್ಟ್ಯಾಂಡ್ಸ್ ರಿಪೀಲ್ಡ್ ಅಂತಲೇ ಇರೋದು. ಸೊ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಕಳೆದ 19-20 ವರ್ಷದಿಂದ ಈ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಜೀವನೋಪಾಯದ ಗ್ಯಾರಂಟಿ ಇತ್ತು. ಇವತ್ತು ಮೋದಿ ಸರ್ಕಾರ ಈ ಜೀವನೋಪಾಯದ ಗ್ಯಾರಂಟಿಯನ್ನು ಜನರಿಂದ ಕಸ್ಕೊಂಡಿದ್ದಾರೆ. ಯಾವುದು ಡಿಮಾಂಡ್ ಬೇಸ್ಡ್ ಸ್ಕೀಮ್ ಇತ್ತು, ಈಗ ಸಪ್ಲೈ ಬೇಸ್ಡ್ ಸ್ಕೀಮ್ ಮಾಡಿದ್ದಾರೆ. ಡಿಮಾಂಡ್ ಬೇಸ್ಡ್ ಅಂದರೆ, ಈಗ ನನ್ನ ಹತ್ರ ಉದ್ಯೋಗ ಖಾತ್ರಿ ಕಾರ್ಡ್ ಇದ್ದರೆ, ಜಾಬ್ ಕಾರ್ಡ್ ಇದ್ದರೆ, ನಾನು ರಾಜ್ಯದಲ್ಲಿ ಎಲ್ಲನ ಹೋಗಿ ನಾನು ಉದ್ಯೋಗವನ್ನು ನಾನು ಡಿಮಾಂಡ್ ಮಾಡ್ಬೋದಾಗಿತ್ತು.